ಎಲ್ಲರಿಗೂ ನಮಸ್ಕಾರ. 6ನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ 2024 ಇತಿಹಾಸ ವಿಭಾಗದ ಅಧ್ಯಾಯ ಭಾರತೀಯ ವೈಚಾರಿಕತೆ ಹಾಗೂ ಭಕ್ತಿ ಪಂಥ. ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿನ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ನೋಡ್ಬೋದು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಗುರುನಾನಕರ ಹಾಡುಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಜಪಜಿಗಳು ಎಂದು ಕರೆಯುತ್ತಾರೆ. ಸಿಖ್ಖರ ಪವಿತ್ರ ಗ್ರಂಥ ಡ್ಯಾಶ್. ಗುರು ಗ್ರಂಥ ಸಾಹಿಬ್. ರಾಮಾನುಜಾಚಾರ್ಯರು ಡ್ಯಾಶ್ ಎಂಬಲ್ಲಿ ಜನಿಸಿದರು. ಶ್ರೀ ಪೆರಂಬೂದೂರು, ತಮಿಳುನಾಡಿನ ಶ್ರೀ ಪೆರಂಬೂದೂರಿನಲ್ಲಿ ಜನಿಸ್ತಾರೆ. ಕಲಿಯುಗದ ರಾಧೆ ಎಂದು ಡ್ಯಾಶ್ರನ್ನು ಕರೆಯುತ್ತಾರೆ. ಮೀರಾಬಾಯಿ. ಕಲಿಯುಗದ ರಾಧೆ ಅಂತ ಮೀರಾಬಾಯಿಯನ್ನು ಕರೀತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು ಯಾವುವು? ಉತ್ತರವನ್ನು ನೋಡೋಣ. ಶಂಕರಾಚಾರ್ಯರು ಮಾಡಿರುವ ಸುಧಾರಣೆಗಳು: ಜನರನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಿದರು, ಎಲ್ಲರೂ ಸಮಾನರು ಎಂದು ಸಾರಿದರು, ಜಾತಿ ಸಂಘರ್ಷಣೆ ತಡೆದರು. ಇವರು ಬದ್ರಿನಾಥ, ದ್ವಾರಕೆ, ಪುರಿ ಮತ್ತು ಶೃಂಗೇರಿ ಪೀಠಗಳನ್ನು ಸ್ಥಾಪಿಸಿದರು. ಅಂದರೆ ಭಾರತದ 4 ದಿಕ್ಕುಗಳಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ. ಉತ್ತರಾಖಂಡದ ಬದ್ರಿನಾಥ, ಹಾಗೆ ಗುಜರಾತದ ದ್ವಾರಕೆ, ಹಾಗೆ ಒಡಿಸ್ಸಾದ ಪುರಿ, ಹಾಗೆ ಕರ್ನಾಟಕ ರಾಜ್ಯದ ಶೃಂಗೇರಿಯಲ್ಲಿ ಪೀಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಅದ್ವೈತ ಸಿದ್ಧಾಂತ ಪ್ರತಿಪಾದಿಸಿದರು. ಅವರ ಕೃತಿ ಭಜಗೋವಿಂದಂ. ಬಸವೇಶ್ವರರ ಚಿಂತನೆಗಳು ಯಾವುವು? ಬಸವೇಶ್ವರರ ಚಿಂತನೆಗಳು: ಜಾತಿ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಪಣ ತೊಟ್ಟರು, ಕಾಯಕವೇ ಕೈಲಾಸವೆಂದರು, ಜಾತೀಯತೆ, ಮೂರ್ತಿ ಪೂಜೆ, ಯಜ್ಞಗಳನ್ನು ಖಂಡಿಸಿದರು, ದೇಹವೇ ದೇಗುಲವೆಂದರು, ಹೆಣ್ಣು ತಾಯಿ ಅವಳೇ ಸರ್ವಸ್ವ ಎಂದರು, ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು. ಇವೆಲ್ಲವೂ ಬಸವೇಶ್ವರರ ಚಿಂತನೆಗಳು. ವಚನ ಸಾಹಿತ್ಯದ ಮಹತ್ವವೇನು? ಕೆಲವು ವಚನಕಾರರನ್ನು ಹೆಸರಿಸಿ. ವಚನಗಳು ಗದ್ಯದಂತೆ ಓದಲು, ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ. ವಚನಗಳು ಗದ್ಯದಂತೆ ಓದಲು, ಪದ್ಯದಂತೆ ಹಾಡಲು ಬರುವ ಸಾಹಿತ್ಯ. ಪ್ರಮುಖ ವಚನಕಾರರು ಶ್ರೀ ಬಸವೇಶ್ವರರು, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಚೆನ್ನಬಸವಣ್ಣ, ಅಕ್ಕ ಮಹಾದೇವಿ ಮುಂತಾದವರು. ಓಕೆ, ನೆಕ್ಸ್ಟ್ ಹೋಗೋಣ. ಭಕ್ತಿ ಸಂತರು ಏನನ್ನು ಬೋಧಿಸಿದರು? ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಭಕ್ತಿ ಸಂತರು ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಭಾರತದ ಪ್ರಮುಖ ಸೂಫಿ ಸಂತರು ಯಾರು? ಉತ್ತರವನ್ನು ನೋಡೋಣ. ಭಾರತದ ಪ್ರಮುಖ ಸೂಫಿ ಸಂತರು ನಿಜಾಮುದ್ದೀನ್ ಔಲಿಯಾ. ಭಾಳಷ್ಟು ಸೂಫಿ ಸಂತರು ಆಗಿದ್ದಾರೆ, ಅದರಲ್ಲಿ ಪ್ರಮುಖರಾಗಿರೋರು ಯಾರು ಅಂದರೆ ನಿಜಾಮುದ್ದೀನ್ ಔಲಿಯಾ. ಭಕ್ತಿ ಪಂಥದ ಪರಿಣಾಮವನ್ನು ಹೇಳಿರಿ. ಉತ್ತರವನ್ನು ನೋಡೋಣ. ಭಕ್ತಿ ಪಂಥದ ಪರಿಣಾಮಗಳು: ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಬೆಳೆಸಿದರು, ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು, ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು, ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು,
ಬಂದೇ ನವಾಜ್ ದರ್ಗಾ ಎಲ್ಲಿದೆ? ಬಂದೇ ನವಾಜ್ ದರ್ಗಾ ಕಲಬುರ್ಗಿಯಲ್ಲಿದೆ. ಬಂದೇ ನವಾಜ್ ದರ್ಗಾ ಕಲಬುರ್ಗಿಯಲ್ಲಿದೆ. ತುಳಸಿದಾಸರ ಪ್ರಸಿದ್ಧ ಕಾವ್ಯ ಯಾವುದು? ತುಳಸಿದಾಸರ ಪ್ರಸಿದ್ಧ ಕಾವ್ಯ ರಾಮಚರಿತಮಾನಸ. ಇವರ ಹೆಸರನ್ನು ತುಳಸಿದಾಸರು ಅಂತಲೂ ಕೂಡ ಕರೀತಾರೆ, ತುಳಸಿದಾಸರಂತಲೂ ಕೂಡ ಕರೀತಾರೆ. ಇವರ ಕಾವ್ಯ ರಾಮಚರಿತ ಮಾನಸ. ಗುರುನಾನಕರ ಪ್ರಸಿದ್ಧ ಹೇಳಿಕೆ ಯಾವುದು? ಉತ್ತರವನ್ನು ನೋಡೋಣ. ಗುರುನಾನಕರು, ನನಗೆ 1,00,000 ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ. ಇದು ಗುರುನಾನಕರ ಒಂದು ಹೇಳಿಕೆ. ಗುರುನಾನಕರು ಏನು ಹೇಳ್ತಾರೆ ಅಂದರೆ, ನನಗೆ 1,00,000 ನಾಲಿಗೆಗಳಿದ್ದರೂ ಆ ಎಲ್ಲ ನಾಲಿಗೆಗಳಿಂದಲೂ ಒಬ್ಬನೇ ದೇವನನ್ನು ಸ್ಮರಿಸುತ್ತೇನೆ. ಇದು ಗುರುನಾನಕರ ಪ್ರಸಿದ್ಧ ಹೇಳಿಕೆ. ನೆಕ್ಸ್ಟ್ ಹೋಗೋಣ. ಭಕ್ತಿ ಪಂಥದ ಸಾರವೇನು? ಭೇದ ಭಾವವನ್ನು ಖಂಡಿಸಿದರು, ಸಮಾನತೆಯನ್ನು ಸಾರಿದರು, ಕಂದಾಚಾರವನ್ನು ವಿರೋಧಿಸಿದರು, ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು. ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು. ದೇವನೊಬ್ಬನೇ ಎಂದು ಸಾರಿದರು. ದೇವನೊಬ್ಬನೇ ಎಂದು ಸಾರಿದರು. ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. ಅಂದರೆ ಮುಖ್ಯವಾಗಿ ಈ ಹಿಂದೂ ಮುಸ್ಲಿಮರಲ್ಲಿರ್ತಕ್ಕಂಥ ಒಂದು ಭೇದ ಭಾವ ಇದೆಯಲ್ಲ, ಸೊ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಆ ಒಂದು ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ. ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ. ಭೇದ ಭಾವವನ್ನು ಖಂಡಿಸಿದರು, ಸಮಾನತೆಯನ್ನು ಸಾರಿದರು, ಕಂದಾಚಾರವನ್ನು ವಿರೋಧಿಸಿದರು, ಧರ್ಮವೆಂದರೆ ಪ್ರೇಮ ಮತ್ತು ಮಾನವ ಸೇವೆ ಎಂದು ಸಾರಿದರು, ದೇವನೊಬ್ಬನೇ ಎಂದು ಸಾರಿದರು, ಜನರ ಹೃದಯವನ್ನು ಬೆಸೆಯುವ ಕಾರ್ಯ ಮಾಡಿದರು. ಹಿಂದೂ ಮುಸ್ಲಿಮರಲ್ಲಿ ಸಾಮರಸ್ಯ ಬೆಳೆಸಿದರು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದರು. ಭಾರತೀಯ ಭಾಷೆಗಳು ಶ್ರೀಮಂತಗೊಂಡವು. ಇವೆಲ್ಲವೂ ಭಕ್ತಿ ಸಂತರ ಬೋಧನೆಗಳ ಪ್ರಸ್ತುತತೆ. ಸಮಾಜ ಸುಧಾರಕರಿಂದ ಆದ ಬದಲಾವಣೆಗಳನ್ನು ಗುಂಪಿನಲ್ಲಿ ಚರ್ಚಿಸಿ. ಭಕ್ತಿ ಮಾರ್ಗ ಬೆಳೆಯಿತು. ಭೇದ ಭಾವ ಕಡಿಮೆಯಾಯಿತು. ಅಂದರೆ ಈ ಜಾತೀಯತೆಯಲ್ಲಿರ್ತಕ್ಕಂಥ ಭೇದ ಭಾವ ಕಡಿಮೆಯಾಯಿತು. ಸಮಾನತೆ ಹೆಚ್ಚಾಯಿತು. ಕಂದಾಚಾರಗಳು ಕಡಿಮೆಯಾದವು. ದುಡಿಮೆಯ ಪ್ರವೃತ್ತಿ ಬೆಳೆಯಿತು. ಅಂದರೆ ಏನು ಬಸವೇಶ್ವರ ಹೇಳ್ತಾರಲ್ವ, ಕಾಯಕವೇ ಕೈಲಾಸವಂತ ಹೇಳ್ತಾರೆ. ಹೀಗಾಗಿ ದುಡಿಮೆಯ ಪ್ರವೃತ್ತಿ ಬೆಳೆಯಿತು. ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ಬೆಳೆಯಿತು.